ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಸುಮಾರು 1,30,30,00,000 ಫಲಾನುಭವಿಗಳಿದಿರಿ. ಸೊ ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಹೌದು, ಅದರಲ್ಲಿ ಎಷ್ಟು ಫಲಾನುಭವಿಗಳನ್ನ ತೆಗೆದಾಕ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಹತ್ತತ್ರ 4 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕುವಂತಹ ಸಾಧ್ಯತೆ ಇದೆ ಅಂತೆ. ಅದರಲ್ಲಿ ನೀವು ಕೂಡ ಆಗಿರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ 31 ಹಾಗೂ 32ನೇ ಕಂತಿನ ಹಣವನ್ನ ರಿಲೀಸ್ ಮಾಡುವಂತಹ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ರಿಲೀಸ್ ಮಾಡ್ತಾ ಇದ್ದು, ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ರಿಲೀಸ್ ಆಗತ್ತೆ, ಈ ಗೃಹಲಕ್ಷ್ಮಿ ಯೋಜನೆಯ ಪ್ರೊಸೆಸರ್ ನಲ್ಲಿ ಏನೇನ್ ಚೇಂಜಸ್ ಆಗಿದೆ, ಯಾವ ರೀತಿಯಾಗಿ ಹಣ ಬಿಡುಗಡೆ ಆಗಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ, ಇದರೆಲ್ಲದರ ಬಗ್ಗೆ ಮಾಹಿತಿನ ಒದಗಿಸಿಕೊಡ್ತೀನಿ. ಮತ್ತು ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಥವಾ ಇಲ್ವಾ, ಇಂಥವರನ್ನ ತೆಗೆದಾಕ್ತಾ ಇದ್ದಾರೆ, ಓಕೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಿ, ನಿಮಗೆ ಅದು ಕನ್ಫರ್ಮ್ ಇದೆ ಅಂದ್ರೂ ಸಹಿತ ನಿಮ್ಮ ಅಕೌಂಟ್ ಆಕ್ಟಿವ್ ಇರಲಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಸರ್ಕಾರ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾದ್ರೆ ಬನ್ನಿ, ಅಕೌಂಟ್ ಅನ್ನ ಆಕ್ಟಿವ್ ಇರಲಿಲ್ಲ ಅಂದ್ರೆ ಅದನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ, ಡಿಆಕ್ಟಿವ್ ಆಗಿತ್ತು ಅಂದ್ರೆ ಅದನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ, ಪ್ರತಿಯೊಂದು ಕೂಡ ಮಾಹಿತಿಯನ್ನ ಬಿಡಿಸಿ ಹೇಳ್ತೀನಿ. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ನಿಮಗೆ ಪ್ರತಿಯೊಂದು ಕಂತುಗಳು ಕೂಡ ಕ್ಲಿಯರ್ ಆಗಿ ಜಮಾ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಎಲಿಜಿಬಿಲಿಟಿಯನ್ನ ಅಂದ್ರೆ ಅರ್ಹತೆಯನ್ನ ಉಳಿಸ್ಕೊಳ್ಳಿ, ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇರಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಅದರಲ್ಲಿ 2 ಕಂತುಗಳನ್ನ ಸರ್ಕಾರವೇ ಹಾಕಿಲ್ಲ. 5,000 ಕೋಟಿ ಹಣವನ್ನ ಸರ್ಕಾರ ಯಾಮಾರಿಸಿದೆ ಅಂತ ಹೇಳಬಹುದು. ಅದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಕೂಡ ಮಾಡಿದ್ರು. ಆ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತೀವಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ರು. ಆದ್ರೆ ಅದನ್ನ ಇನ್ನೂವರೆಗೂ ಕೂಡ ದುಡ್ಡನ್ನ ಜಮಾ ಮಾಡಿಲ್ಲ. ಇನ್ನು ವೆರಿಫಿಕೇಶನ್ ಕೂಡ ಆಗ್ತಾ ಇದ್ರೆ ಇದ್ರೆಲ್ಲದರ ವರೆಗೆ ಅದನ್ನ ಯಾಮಾರ್ಸಿನೇ ಬಿಟ್ರಂತ ಅನ್ಕೊಳ್ಳಿ. ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅದು. ಅಂದ್ರೆ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕ್ಕಿಯ ಒಂದು ದುಡ್ಡಿನ ಬದಲಾಗಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರು 10 ಕೆಜಿ ಟೋಟಲ್. ಆ ಸಂದರ್ಭದಲ್ಲಿನೇ 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರ್ಲಿಲ್ಲ. ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಏನ್ ಮಾಡೋದು ಬೇಡ, ಯಾಕಂದ್ರೆ ಅದು ಬಹುತೇಕ ಬರೋದು ಡೌಟು. ಸೊ ಈಗ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾವು ಥಿಂಕ್ ಮಾಡೋಣ. ಸೊ ಹಾಗಾಗಿ 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಈಗ ಗೃಹಲಕ್ಷ್ಮಿ ದುಡ್ಡು ಕ್ಲಿಯರ್ ಆಗಿದೆ. ಈಗ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು 31, 32 ಹಾಗೆ 33. ಸೊ ಈ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ, 32ನೇ ತಿಂಗಳ ಹಣ ಅಂದ್ರೆ ಇದು ಮೇ ತಿಂಗಳ ಹಣ ಆಗಿರುತ್ತೆ. ಅದಾದ ಬಳಿಕ ಈಗ ಸದ್ಯದಲ್ಲಿ ರನ್ನಿಂಗ್ ನಡೀತಾ ಇದೆ ಅಲ್ಲ, ಇದು ಎಂಡ್ ಕೂಡ ಆಗ್ಲಿಕ್ಕೆ ಬಂದಿದೆ, ಜೂನ್ ತಿಂಗಳು 33ನೇ ಕಂತಿನ ಹಣ. ಸೊ ಹಾಗಾಗಿ ಇನ್ನೇನ್ ಜುಲೈ ಕೂಡ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಸುಮಾರು ಹತ್ತತ್ರ 6,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಬೇಕು. ಸುಮಾರು ಇದಕ್ಕೆ ವೆಚ್ಚ ಎಷ್ಟಾಗತ್ತಂದ್ರೆ 7,500 ಕೋಟಿ ತನಕ ವೆಚ್ಚ ಆಗತ್ತೆ. ಆದ್ರೆ ನಿಮಗೆ ಒಂದು ಮಾಹಿತಿನ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಬಜೆಟ್ ಮಂಡನೆ ಆದ ತಕ್ಷಣವೇ 28,608 ಕೋಟಿಯಷ್ಟು ದುಡ್ಡನ್ನ ಕೇವಲ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಅಷ್ಟೆಲ್ಲವೂ ದುಡ್ಡು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಸಾಕಾಗತ್ತೆ. ಅಷ್ಟೆಲ್ಲವೂ ಕೂಡ ದುಡ್ಡನ್ನ ಗೃಹಲಕ್ಷ್ಮಿಯರಿಗೆ ಜಮಾ ಮಾಡ್ತಾ ಹೋದ್ರೆ ಸುಮಾರು ಈ ವರ್ಷದ ಕಂತುಗಳು ಸುಮಾರು 12 ತಿಂಗಳ ಹಣವನ್ನು ಕೂಡ ಸರ್ಕಾರ ಯಾವುದೇ ತೊಂದರೆ ಇಲ್ಲದೆ ಜಮಾ ಮಾಡಬಹುದು. ಆದ್ರೆ ಈಗ ಅಂತೂ ಪೆಂಡಿಂಗ್ ಉಳಿಸಿದೆ. ಸೊ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ಮೊದಲು ಕ್ಲಿಯರ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಸುಮಾರು 5,000 ಕೋಟಿ ಹಣವನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿ ಈಗಾಗಲೇ ಪ್ರೊಸೆಸರ್ ಅನ್ನ ಸ್ಟಾರ್ಟ್ ಮಾಡಿದೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರತ್ತಂದ್ರೆ, ಈಗ ನೋಟಿಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ಮೊದಲು ಕಳಿಸ್ಬೇಕು. ತದನಂತರ ಎಷ್ಟು ಕಂತುಗಳನ್ನ ಬಿಡುಗಡೆ ಮಾಡ್ತೀರಾ ಅದರ ಆಧಾರದ ಮೇಲೆ ದುಡ್ಡನ್ನ ಸರ್ಕಾರ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಜರಿಗೆ ಪುಷ್ ಆಗೋದಿಲ್ಲ. ಅಲ್ಲಿಂದ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗತ್ತೆ. ಸೊ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳುತ್ತೆ. ಏನೇನ್ ಕೆಲಸ ಕಾರ್ಯಗಳಿದಾವೋ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಲಾಗತ್ತೆ. ಅಲ್ಲಿಂದ ತದನಂತರ ಡಿಬಿಟಿ ಟ್ರೆಜರಿ ಪುಷ್ ಆಗತ್ತೆ. ಡಿಬಿಟಿ ಟ್ರೆಜರಿ ಪುಷ್ ಆದ ಈ ದುಡ್ಡು ತದನಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ.
ಸೊ ಪ್ರಾರಂಭ ಆಗಿದ್ದು ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಕೊಪ್ಪಳ, ಬೀದರ, ಮಂಡ್ಯ, ಮಂಗಳೂರು, ಚಿಕ್ಕಮಗಳೂರು, ಇದೇ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮತ್ತು ರಾಮನಗರ ಜಿಲ್ಲೆಗೆ. ಯಾಕೆ ಅಂತ ಕೇಳೋದಾದ್ರೆ, ಸೊ ನಿಮಗೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗತ್ತಂತ ನಾನು ಹೇಳಿದ್ನಲ್ಲ, ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಜಿಲ್ಲೆಯ ಆಸುಪಾಸಿನ ಗ್ರಾಮ ಪಂಚಾಯಿತಿಗಳಾಗಿದೆ. ಸೊ ಹಾಗಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡನ್ನ ಕಳುಹಿಸಲಾಗತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಮೊದಲನೇ ಹಂತ ಪ್ರೊಸೆಸರ್ ನಡೆಯುವುದು ಅಲ್ಲೇ. ಅದೆಲ್ಲವೂ ಕೂಡ ಮುಗಿಸ್ಕೊಂಡು ತದನಂತರ ಹಂತ ಹಂತವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಬರ್ತಾರೆ. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಇರುತ್ತೆ. ಸೊ ನೀವು ಕೂಡ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅವರಾಗಿದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್, ಅಲ್ಲಿ ಹೆಚ್ಚಾಗಿ ದುಡ್ಡು ಜಮಾ ಆಗುವಂಥದ್ದು. ಸೊ ಇನ್ನು ಮಹಿಳೆಯರಿಗೆ ಹಣ ಕೊಡುವಂತಹ ಒಂದು ಪ್ರೊಸೆಸರ್ ಯಾವಾಗಿನಿಂದ ಸ್ಟಾರ್ಟ್ ಆಗ್ತಾ ಇದೆ? ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ಈಗ ಹೊಸದಾಗಿ ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕೆ ಹೇಳಿದ್ರಲ್ವಾ, ನೀವು ಅರ್ಜಿ ಸಲ್ಲಿಸಿದ್ರಿ ಇಲ್ವಾ ಅದನ್ನ ಕಮೆಂಟ್ ಮಾಡಿ. ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಇದು ಎಲ್ಲ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿಲ್ಲ ಅಂತಾನು ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತು ಸರ್ಕಾರದಿಂದ ಅಧಿಕೃತವಾಗಿ ನಾವು ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ, ಈ ಜಿಲ್ಲೆಗಳಲ್ಲಿ ಅರ್ಜಿ ಪ್ರಾರಂಭ ಇನ್ನೂ ಕೂಡ ಮಾಡಿಲ್ಲ, ಈ ರೀತಿಯಾಗಿ ಬಿಡಿಸಿ ಹೇಳುವಂತಹ ಪ್ರಯತ್ನ ಸರ್ಕಾರ ಮಾಡಿಲ್ಲ. ಒಟ್ಟಾರೆಯಾಗಿ ಅರ್ಜಿಯನ್ನ ಪ್ರಾರಂಭ ಮಾಡಿದೀವಿ ಅಂತ ಹೇಳ್ಬಿಟ್ಟಿದೆ. ಸೊ ಆಲ್ರೆಡಿ ಈಗಾಗಲೇ ಅಪ್ಲಿಕೇಶನ್ ಈ ಕಡೆ ಬೆಳಗಾವಿ ಸೈಡ್ ಆಗಿರ್ಲಿ, ವಿಜಯನಗರ ಸೈಡ್ ಆಗಿರ್ಲಿ, ಬೀದರ, ಕೊಪ್ಪಳ, ಹಾಸನ, ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಪ್ರಾರಂಭವಾಗಿದೆ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ. ಇನ್ನು ನಿಮಗೆ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕು ಅಥವಾ ನಿಮ್ಮ ಗ್ರಾಮದಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಇಲ್ವಾ ಅಂತ ಕನ್ಫರ್ಮ್ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡಿ. ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿರ್ತಾವಲ್ಲ, ಅಲ್ಲಿ ಹೋಗಿ ಭೇಟಿ ಕೊಡಿ. ಮೊದಲು ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಮೊದಲು ಹೋಗಿ ಸುಮ್ಮನೆ ಭೇಟಿ ಕೊಡಿ, ಅಥವಾ ಅವ್ರದ್ದು ಫೋನ್ ನಂಬರ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಲ್ಲಿ ಇದ್ರೆ ಅವ್ರದ್ದು ಫೋನ್ ಮಾಡಿ ಕೇಳಿ, ಈ ರೀತಿ ಅರ್ಜಿ ಪ್ರಾರಂಭವಾಗಿದೆ, ನಿಮ್ಮಲ್ಲಿ ಕೂಡ ಈಗ ನಮ್ಮ ಏರಿಯಾದಲ್ಲಿ ಪ್ರಾರಂಭವಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರಾರಂಭ ಆಗಿದ್ರೆ ತದನಂತರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಈ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರ್ಬೇಕು. OTP ಕೂಡ ಬರ್ತಿರುತ್ತೆ, ಅದು ರಿಚಾರ್ಜ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ರಿಚಾರ್ಜ್ ಇರ್ಲಿಲ್ಲ ಅಂದ್ರೆ OTP ಬರೋದಿಲ್ಲ. ತದನಂತರ ದುಡ್ಡು OTPನೇ ಬರ್ತಾ ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಇನ್ನು ಇದರ ಜೊತೆಗೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳುವಂತಹ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹದ್ದು ಗಮನಕ್ಕೆ ಬಂದಿದೆ. ಅದಕ್ಕಾಗಿ ಸರ್ಕಾರ ರಿವೆರಿಫಿಕೇಶನ್ ಮಾಡ್ತಾ ಇದ್ದು, ಬೇರೆಗಡೆ ನಿಮ್ಮ ಅಣ್ಣ ತಮ್ಮಂದಿರು, ಕೆಳಗಡೆ ಹಿರಿಯರು, ಈ ರೀತಿ ನೀವು ಇದ್ದಾಗ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತೀರಿ. ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ನೀವು ಒಂದು ರೇಷನ್ ಕಾರ್ಡ್ ಅನ್ನ ಬಳಸಬಹುದು. ಎರಡೆರಡು ಮೂರ್ ರೇಷನ್ ಕಾರ್ಡ್ ಅನ್ನ ಬಳಸಿದ್ರೆ ನಾವು ರದ್ದು ಮಾಡ್ತೀವಿ ಅಂತ ನೇರವಾಗಿ ಸರ್ಕಾರ ಸ್ಪಷ್ಟನೆ ಪಡಿಸಿದೆ. ಸೊ ವಾಸಸ್ಥಳ ಪ್ರಮಾಣ ಪತ್ರವನ್ನ ನೀವು ಹೋಗಿ ಒಂದು ಸಾರಿ ಅರ್ಜಿ ಸಲ್ಲಿಸಿದ್ರಿ, ತದನಂತರ ನಿಮ್ಮ ಮನೆಯವರು ಇನ್ನೊಬ್ರು ಕೂಡ ಹೋಗಿ ಅರ್ಜಿ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಅಟ್ಯಾಚ್ ಆಯ್ತಪ್ಪ ಅಂದ್ರೆ ನಿಮ್ಮ ಒಂದು ಅರ್ಜಿ ರಿಜೆಕ್ಟ್ ಆಗತ್ತೆ. ಒಬ್ಬರಿಗೆ ಮಾತ್ರ ಆ ಫಲಾನುಭವಿಗಳಿಗೆ ದುಡ್ಡು ಸಿಗೋದು. ಆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗತ್ತೆ. ಅಲ್ಲಿಯ ಹೆಸರುಗಳನ್ನ ಈ ರೇಷನ್ ಕಾರ್ಡ್ ನಲ್ಲಿ ನೀವು ಸೇರ್ಪಡೆ ಮಾಡ್ಕೊಳ್ಬಹುದು. ಸೊ ಜೊತೆಗೆ ಪ್ಯಾನ್ ಕಾರ್ಡು ಮತ್ತೆ ನಿಮ್ಮ ವೋಟರ್ ID ಕೂಡ ಕೇಳಲಾಗಬಹುದು. ಇನ್ನು ನಿಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ, ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ. ಇಷ್ಟು ನೀವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಆಪ್ಷನಲ್ಗಳು ಕೂಡ ಇರ್ತವೆ. ಸೊ ಅದಕ್ಕಾಗಿ ನೀವು ತೆಗೆದುಕೊಂಡು ಹೋಗಿ ಅರ್ಜಿಯನ್ನ ಸಲ್ಲಿಸಿ ಬೇಗನೆ. ತದನಂತರ ನಿಮ್ಗೆ ಅಪ್ರೂವಲ್ ಸಿಗತ್ತೆ. ಅಪ್ರೂವಲ್ ಸಿಕ್ಕ ತಕ್ಷಣವೇ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದೀಗ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ. ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಸ್ಟಾರ್ಟ್ ಆಗಿಲ್ಲ ಅಥವಾ ಅರ್ಜಿನೇ ಬಿಡುಗಡೆ ಮಾಡಿಲ್ಲ ಅಥವಾ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ನೀವು ಅರ್ಹತೆ ಹೊಂದಿದ್ರೆ ಸಾಕು ನಿಮ್ಗೆ ಇನ್ಮೇಲಿಂದ ದುಡ್ಡು ಬರುತ್ತೆ ಅಂದ್ರೆ ಅದು ಇಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನೀವು ಖಂಡಿತವಾಗ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಲೇಬೇಕು. ಇನ್ನು ಇದರ ಕುರಿತಾಗಿ ಏನೇ ಪ್ರಶ್ನೆಗಳು, ಏನೇ ಡೌಟ್ಸ್ಗಳು ಅಥವಾ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಗಳು ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಮ್ಮ ಜೊತೆಗೆ ನೀವು ಕಾಂಟ್ಯಾಕ್ಟ್ ಆಗಿರಬಹುದು. ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಏನ್ ಮಾಹಿತಿ ಬೇಕಾಗಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಸಾಕು. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.